ಅಜ್ಜಿಹಳ್ಳಿಯಲ್ಲಿ ಅಕ್ರಮ ಮಣ್ಣು ಅಗೆಯುವಿಕೆ, ಸರ್ಕಾರದ ಆಸ್ತಿ ನಾಶ, ಪರಿಸರಕ್ಕೆ ಅಪಾಯ. ಚನ್ನಗಿರಿ ತಾಲೂಕು ಅಜ್ಜಿಹಳ್ಳಿ ಗ್ರಾಮ ಸರ್ವೆ ನಂಬರ್ 34ರ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಗೋಮಾಳ ಜಾಗದಲ್ಲಿ ಅಕ್ರಮ ಮಣ್ಣು ಅಗೆಯುವ ಘಟನೆ ಬೆಳಕಿಗೆ ಬಂದಿದೆ. ಸುಮಾರು 40 ಎಕರೆ ಪ್ರದೇಶದೊಳಗೆ ಕೇವಲ 12 ಎಕರೆ ಜಮೀನಿಗೆ ಮಾತ್ರ ಅಧಿಕೃತ ಮಂಜೂರಾತಿ ದೊರೆತಿದ್ದರೂ ಸಹ ಉಳಿದ ಸುಮಾರು 25 ಎಕರೆ ಗೋಮಾಳ ಹಾಗೂ ಸರ್ಕಾರದ ಇಲಾಖೆಗಳಿಗಾಗಿಯೇ ಕಾಯ್ದಿರಿಸಲಾಗಿದ್ದ ಭೂಮಿಯಲ್ಲೂ ಈಗ ಯಂತ್ರೋಪಕರಣಗಳ ಮೂಲಕ ಭಾರೀ ಪ್ರಮಾಣದಲ್ಲಿ ಮಣ್ಣು ತೆಗೆಯಲಾಗುತ್ತಿದೆ. ಇನ್ನು ಸ್ಥಳೀಯರು ನೀಡಿದ ಮಾಹಿತಿಯ ಪ್ರಕಾರ ಪೋಸ್ಟ್ ಮತ್ತು ಟೆಲಿಗ್ರಾಫ್ ಇಲಾಖೆ, ಸ್ಮಶಾನ ಹಾಗೂ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಾದ ಜಾಗಗಳಲ್ಲಿ ಸಹ ಅಕ್ರಮವಾಗಿ ಅಗೆಯಲಾಗುತ್ತಿದೆ. ಈ ಅಕ್ರಮ ಚಟುವಟಿಕೆಗಳಿಂದ ಸರ್ಕಾರದ ಆಸ್ತಿಗೆ ನೇರ ನಷ್ಟ ಉಂಟಾಗಿದ್ದು, ಪರಿಸರ ಸಮತೋಲನಕ್ಕೂ ತೀವ್ರ ಹಾನಿ ಸಂಭವಿಸುತ್ತಿದೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಣ್ಣು ಕಸಿದುಕೊಳ್ಳುವ ಪರಿಣಾಮವಾಗಿ ಭೂಗರ್ಭದ ನೀರಿನ ಮಟ್ಟ ಕುಸಿಯುವ, ಬೆಳೆಗಳಿಗೆ ಹಾನಿಯಾಗುವ ಮತ್ತು ಮಣ್ಣಿನ ಧೂಳಿನಿಂದ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಎಂದು ಪರಿಸರ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಇನ್ನು ಸಾರ್ವಜನಿಕರು ಕೂಡ ಮಾಧ್ಯಮಗಳ ಮುಖಾಂತರ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಯಾರು ಮಣ್ಣು ಅಗೆಯುವ ಕೆಲಸ ಮಾಡುತ್ತಿದ್ದಾರೆ ಎಂಬುದು ಗೊತ್ತಿಲ್ಲ, ಸರ್ಕಾರದ ಭೂಮಿಯೇ ಹಾಳಾಗುತ್ತಿದೆ, ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಅಜ್ಜಿಹಳ್ಳಿ ವ್ಯಾಪ್ತಿಯ ಜನತೆ, ತಾಲೂಕು ದಂಡಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಈ ಅಕ್ರಮ ಮಣ್ಣು ಅಗೆಯುವಿಕೆಗೆ ತಡೆ ನೀಡಬೇಕು ಹಾಗೂ ಸರ್ಕಾರದ ಆಸ್ತಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ತಕ್ಷಣದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡಿದ್ದಾರೆ. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, NKS ಟಿವಿ ದಾವಣಗೆರೆ.